ಡೆಮೊಕ್ರೆಟಿಕ್ ವೇ ಆಫ್ ಫಂಕ್ಷನಿಂಗ್ ಮಾಡುತ್ತೆ. ಒಬ್ಬರೇ ಯಾವಾಗಲೂ ನಾವು ಡಿಸಿಷನ್ ತೊಗೊಳ್ಳಲ್ಲ. ಪ್ರತಿಯೊಂದು ಸ್ಟೇಟ್ಗಳ ಇನ್ಫಾರ್ಮೇಷನ್ ತೊಗೊಂಡು ಒಂದು ಕನ್ಕ್ಲೂಷನ್ ಬಂದಿದೆ. ಅದು ನಿಮಗೆ ಲಾಸ್ಟಿಗೆ ಹೇಳ್ತೀನಿ ನಾನು. ಈಗ 4 ಮತ್ತು 5 ಜನಸಾಗರ ಹಿಂಗೆ ಬಂತು. ಸೋಮಶೇಖರ ಕೇಳಿ ಬಂದವ್ರಿಗೆಲ್ಲ ಗೊತ್ತದ. 7 ಸಿಸ್ಟರ್ಸ್, ನಾಗಾಲ್ಯಾಂಡ್, ಅಸ್ಸಾಂ, ಗುವಾಹಟಿ, ಪ್ರತಿಯೊಂದು ಹೇಳೋದು. ಕಾಶ್ಮೀರ್, ಪಂಜಾಬ್, ರಾಜಸ್ಥಾನ್, ಗುಜರಾತ್, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಕರ್ನಾಟಕದ ಎಲ್ಲ ಸೌತ್ ಇಂಡಿಯಾದು ಎಲ್ಲ ರಾಷ್ಟ್ರಗಳು, ಪ್ರತಿಯೊಂದು ಸ್ಟೇಟ್ಗಳಿಂದ ಜನರು ಬಂದಿದ್ದರು. ಯಾಕಂದ್ರೆ ಅವರು ಸಾಕಾಗಿ ಇನ್ನು ಎಷ್ಟು ಹೊಡೆದಾಡಿದ್ವಿ ನಾವು. ತಪ್ಪು ನಮಗೆ ಎಲ್ಲಾಗಿದೆ ಅದನ್ನು ಕೇಳಿ. 1995 ಈ ಪೆನ್ಷನ್ ಸ್ಕೀಮ್ ಪ್ರಾರಂಭ ಆಯಿತು. NAC ಹುಟ್ಟುಕೊಂಡಿದ್ದು ಯಾವಾಗ? 2011 1995 2000 ಆಯ್ತು ನೋಡಿ. 22 ವರ್ಷ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ರು. ಯಾರಿಗೂ ಬೇಕಾಗಿದೆ. ಆವಾಗ ಸರ್ಕಾರಿ ಅಂತ ತಿಳ್ಕೊಂತೀವಿ. ಇವ್ರಿಗೆ ಯಾರಿಗೂ ರೊಕ್ಕ ಬೇಕಾಗಿಲ್ಲ. ಇದು ನಂದ ರೊಕ್ಕ ಹಾಕೊಂಡು ಮೇಲೆ ಕೂತ್ಕೊಂಡ್ಬಿಟ್ಟು ಸರ್ಕಾರ ನಿಂದಲ್ಲ ಅಂತ ಒಪ್ಪಿಸ್ಲಿಕ್ಕೆ ನಮಗೆ ಡಿಸೆಂಬರ್ 2024 ನಮ್ಮ ಹೊರದಾಟ ಆಯಿತು. ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ರಾಜ್ಯದಲ್ಲಿ ಮಲ್ಕೊಂಡವ್ರನ್ನೆಲ್ಲ ಎರಿಸಿದ್ದೀವಿ. ಯಪ್ಪ ಹೆಣ್ಣುಗಳ್ರ, ನಿಮ್ಮ ದುಡ್ಡು ಬಿದ್ದಿದೆ ಅಲ್ಲಿ, ಅದಕ್ಕೆ ಹೇಳಲಿಕ್ಕೆ ಮುಂದೆ ಬರ್ರಿ. ಆವಾಗ ನಮ್ಗೆ ಸರ್ಕಾರ ಡಿಸೆಂಬರ್ 2024 ಒಂದೇ ಒಂದು ಸಂಘಟನೆ ಅಂದ್ರೆ ನ್ಯಾಷನಲ್ ಎಜುಕೇಷನ್ ಕಮಿಟಿನ ಸರ್ಕಾರ ಡಿಸ್ಕಷನ್ ಕರೀತು. ಯಾವ ಟ್ರೇಡ್ ಯೂನಿಯನ್ ಕರೀಲಿಲ್ಲ, ಬೇರೆ ಯಾವ ಸಂಘಟನೆ ಕರೀಲಿಲ್ಲ. ಕಾರಣ ನ್ಯಾಷನಲ್ ಎಜುಕೇಷನ್ ಕಮಿಟಿ ಇಡೀ ರಾಷ್ಟ್ರದಲ್ಲಿ ನಾನ್ ಪೊಲಿಟಿಕಲ್ ರಿಟೈರ್ಡ್ ಪೀಪಲ್ ದೊಡ್ಡ ಆರ್ಗನೈಸೇಷನ್. ಇದರಂಥ ಸಂಘಟನೆ ಜಗತ್ತಿನಲ್ಲಿ ಇಲ್ಲ. ನಮ್ಮದು ಯಾವುದು ಏನೇನಿಲ್ಲ, ನಮ್ಮದು ಯಾವುದು ಪೊಲಿಟಿಕಲ್ ಪಾರ್ಟಿ ಇಲ್ಲ. ನಾವು ಹೊಡೆದಾಟಿರೋದು ನಮ್ಮ EPS 95 ಪೆನ್ಷನ್ದಾರಗೋಸ್ಕರ. ಅದೇನು ರೆಸ್ಪೆಕ್ಟೇಬಲ್ ಪೆನ್ಷನ್ ಅಂದರೆ ರೆಸ್ಪೆಕ್ಟೇಬಲ್ ಕನ್ನಡ ಏನಂತೀವಿ? ಒಂದು ಗೌರವದಿಂದ ಕೊಡ್ತಕ್ಕಂಥ ಒಂದು ಪೆನ್ಷನ್. ನಾನು 20,000 ಕೊಡು, 50,000 ಕೊಡು ನಾವು ಕೇಳ್ತಾ ಇಲ್ಲ. ಒಂದು ಗಂಡ ಒಂದು ಹೆಂಡತಿಗೆ 2 ಹೊತ್ತು ಊಟ, ಒಂದು 2,000-3,000 ರೂಪಾಯಿ ಮನೆ ಬಾಡಿಗೆ ಹಿಡ್ಕೊಂಡು ಸತ್ತ ಮೇಲೆ ಅವನು ಏನು ದೇಹ ಕಟ್ಟಿಗೆ ಖರೀದಿ ಮಾಡ್ತಾನೋ, ಕುಣ್ಯಾಗ ಕೂಡ್ತಾನೋ, ಅವನ ರೊಕ್ಕದಿಂದ ಅಷ್ಟೇ, ಬೇರೆ ಏನಿಲ್ಲ. ಇದಕ್ಕೆ ನಾವು ಹೊಡೆದಾಡಲಿಕ್ಕೆ ಬೇರೆ ಎಲ್ಲದಕ್ಕೂ ಹೊಡೆದಾಡ್ತಾ ಇಲ್ಲ. ಯಾವ ವಿಧಿಗಳು ನಮ್ಮ ನಡುವೆ ಬರ್ಲಿಕ್ಕತ್ತಾವ, ಯಾಕೆ ಆಗ್ತಾ ಇಲ್ಲ? ಕೃಷ್ಣನವ್ರು ಹೇಳಿದರು, ಬೆಮೆಲ್ ತಲೆಮಾರ್, ಆಲ್ ತಲೆಮಾರ್ಸ್ ವೇರ್ ಯೂನಿಯನ್ ಲೀಡರ್ಸ್. ಒಂದು ಯೂನಿಯನ್ ಡೈರೆಕ್ಷನ್ ನಲ್ಲಿ ಯಾರು ಹೋಗ್ಯಾರ, ಯಾರು ಉದಾಹರಣೆ. ನೀವು ನಿಮ್ಮ ರಸೀದಿ ಬರೆದ್ರಷ್ಟೇ ನೀವು ಮೆಂಬರ್, ಇಲ್ಲೇ ಹೋದ್ರೆ ನೀವು ಮೆಂಬರ್ ಅಲ್ಲ. ರಿಟೈರ್ಮೆಂಟ್ ಆದ್ಮೇಲೆ ಮುಗಿದೋಯ್ತು. ಇವತ್ತಿನ ದಿವಸ ನಾವು CIT, AITC, NTEC, ಆಮೇಲೆ